ಹಾಯ್ ಗಾಯ್ಸ್, ನಾನು ನಿಮ್ಮ ಅಜಿತ್ ಫ್ರಮ್ ಎಜೆ ಟೆಕ್ ಇನ್ ಕನ್ನಡ. ನೋಡ್ತಿದ್ರಲ್ಲ ಗಾಯ್ಸ್, ಇವತ್ತು ನನ್ನ ಮುಂದೆ ನಥಿಂಗ್ ಫೋನ್ ಇದೆ. ನೋಡ್ತಿದ್ದೀರಲ್ಲ, ಇದು ಆಲ್ರೆಡಿ ಅನ್ಬಾಕ್ಸ್ ಆಗಿರುವಂಥ ಫೋನ್. ಇದನ್ನು ನಾನು ರಿವ್ಯೂ ಮಾಡ್ತಿದ್ದೀನಿ, ಅನ್ಬಾಕ್ಸ್ ಅಲ್ಲ ರಿವ್ಯೂ ಮಾಡ್ತಿದ್ದೀನಿ. ನೋಡ್ಬೋದು, ಈ ಒಂದು ಫೋನ್ನ ಬಾಕ್ಸ್ ಒಳಗೆ ಈ ರೀತಿಯಾದಂಥ ಒಂದು ಬಾಕ್ಸ್ ಇರುವಂಥದ್ದು. ಈ ಬಾಕ್ಸ್ನ ಓಪನ್ ಮಾಡಿದ ಕೂಡಲೇ ನೋಡ್ತಿರ್ಬೋದು, ಚಾರ್ಜಿಂಗ್ ಕೇಬಲ್, ಡಾಟಾ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲನ್ನು ನೀಡಿದ್ದಾರೆ. ಮತ್ತು ಯೂಸರ್ ಮ್ಯಾನ್ಯಲ್, ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದರಲ್ಲೇ ಸಿಗ್ತಿರೋವಂಥದ್ದು ನೋಡ್ತಿದ್ದೀರಲ್ಲ. ಮತ್ತು ಸಿಮ್ ಎಜೆಕ್ಟರ್ ನೋಡ್ತಿರಲ್ಲ ಗೈಸ್, ಸಿಮ್ ಎಜೆಕ್ಟರ್ ಥರ ಸೈಕ್ ಲುಕ್ಕನ್ನು ಹೊಂದಿರುವಂಥ ಸಿಮ್ ಎಜೆಕ್ಟರನ್ನು ಕೊಟ್ಟಿದ್ದಾರೆ. ಇದಿಷ್ಟನ್ನು ಬದಿಗಿಡುವ. ನೆಕ್ಸ್ಟ್ ಹೇಳಬೇಕಂದ್ರೆ ಈ ಒಂದು ಮೊಬೈಲ್ ನೋಡ್ತಿದ್ದೀರಲ್ಲ ಗೈಸ್, ಈ ರೀತಿಯಾಗಿ ನೋಡೋಕೆ ಸಿಗ್ತಿರುವಂಥದ್ದು. ಭಾಳ ಥಿಕ್ನೆಸ್ ಅನ್ನು ಹೊಂದಿದೆ, ತುಂಬ ತಿನ್ನಾಗಿದೆ. ಕೇವಲ 8.3 mm ಥಿಕ್ನೆಸ್, ಕೇವಲ 195.8 ಗ್ರಾಮ್ನ ವೆಯ್ಟನ್ನು ಹೊಂದಿದೆ. ಸೇಮ್ ನೋಡೋಕ್ಕೆ ಐಫೋನ್ ರೀತಿಯಲ್ಲೇ ಇರುವಂಥದ್ದು. ಆ್ಯಂಡ್ರಾಯ್ಡ್ನ ಐಫೋನ್ ಅಂತ ಹೇಳಿದರು ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಏನಪ್ಪ ನೀನು ನಥಿಂಗ್ ಫೋನ್ 2 ಬಂದ ಮೇಲೆ ನಥಿಂಗ್ ಫೋನ್ 1 ವೀಡಿಯೋ ಮಾಡ್ತಿದ್ದೀಯಾ ಅಂತ ಹೇಳೋರಿಗೆಲ್ಲ ಒಂದು ಮಾತು ಹೇಳ್ತೀನಿ. ನನಗೆ ಯಾವಾಗ ಮೊಬೈಲ್ ಸಿಗುತ್ತೆ ಆವಾಗ ನಾನು ವೀಡಿಯೋ ಮಾಡ್ತೀನಿ. ನೀವು ಆ ರೀತಿ ಎಲ್ಲ ಕಮೆಂಟ್ ಆಗೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೋರೆ ಗ್ಲಾಸ್ 5 ಮತ್ತು ಬ್ಲ್ಯಾಕಲ್ಲಿ ಕೂಡ ಗ್ಲಾಸನ್ನು ಕೊಟ್ಟಿದ್ದಾರೆ. ಇದು ಬ್ಲ್ಯಾಕ್ ಕಲರ್ ಥರ ಸೈಕ್ ಲುಕ್ಕನ್ನು ಕೊಡುತ್ತೆ. ಇದರಲ್ಲಿ ಸೈಡಲ್ಲಿರುವಂಥದ್ದು ಅಲ್ಯೂಮಿನಿಯಂ ಫ್ರೇಮ್, ಆದರೂ ಕೂಡ ಇದೊಂದು ಲೈಟ್ ವೆಯ್ಟ್ ಅಂತ ಫೋನ್ ಅಂತ ಹೇಳ್ಬೋದು. ಆಗಲೇ ಹೇಳಿದಾಗೆ 195.8 ಗ್ರಾಮ್ನ ವೆಯ್ಟನ್ನು ಹೊಂದಿದೆ. ಅಷ್ಟೇನು ವೆಯ್ಟ್ ಅಂತ ಅನಿಸ್ಲಿಲ್ಲ. ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದ್ರೆ ಹೇಳಿದ್ರೆ, ನೋಡ್ತಿದ್ದೀರಲ್ಲ ಈ ರೀತಿಯಾದ ಡಿಸ್ಪ್ಲೇ 6.55 ಇಂಚಸ್ನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ HDR10+ ಮತ್ತು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಮತ್ತು ಈ ಒಂದು ಡಿಸ್ಪ್ಲೇ ಏನಿದೆ ಇದು 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿದೆ. ಈಗ ಈ ಒಂದು ಫೋನ್ನು ವಾಟರ್ ಬಗ್ಗೆ ಹೇಳ್ತೀನಿ. ಇದು IP53 ವಾಟರ್ ರೆಸಿಸ್ಟೆಂಟನ್ನು ಹೊಂದಿದೆ. ಅಷ್ಟೇನು ನೀರಲ್ಲಿ ಬಿದ್ದರೆ ಏನಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಏಕೆಂದರೆ ಇದು ಹಿಂಬದಿರುವಂಥ ಟ್ರಾನ್ಸ್ಪರೆಂಟ್ ಡಿಸೈನಿಂದ ಒಳಗಡೆ ನೀರು ಹೋಗುವಂಥ ಚಾನ್ಸಸ್ ಇದೆ. ಆದರೂ ಕೂಡ ಒಂದು ಸರ್ಟಿಫಿಕೇಟ್ ಇದೆ ಅನ್ನೋದಕ್ಕೆ ಖುಷಿ ಆಗ್ತಿದೆ. ಇನ್ನು ಈ ಒಂದು ಫೋನ್ ಏನಿದೆ ಈ ಒಂದು ಫೋನ್ 8GB ರ್ಯಾಮ್ 128GB ಸ್ಟೋರೇಜ್ ಅಥವಾ 8GB ರ್ಯಾಮ್ 256GB ಸ್ಟೋರೇಜ್ ಮತ್ತು 12GB ರ್ಯಾಮ್ 256GB ಸ್ಟೋರೇಜ್, ಈ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಮತ್ತು ಈ ಒಂದು ಫೋನ್ ರ್ಯಾಮ್ ಏನಿದೆ ಇದು LPDDR5 ರ್ಯಾಮನ್ನು ಹೊಂದಿದೆ. ಮತ್ತು ಸ್ಟೋರೇಜ್ ಬಂದುಬಿಟ್ಟು UFS 3.1, ಒಳ್ಳೆ ಟಾಪ್ ಲಾಂಚ್ ಅಂತಲೇ ಹೇಳ್ಬೋದು. ಈ ನನ್ನ ಹತ್ರ ಇರುವಂಥ ಮೊಬೈಲ್ ಬಂದುಬಿಟ್ಟು 8GB ರ್ಯಾಮ್ 256GB ಸ್ಟೋರೇಜನ್ನು ಹೊಂದಿರುವಂಥ ಮೊಬೈಲ್. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 778G ಪ್ಲಸ್ 5G ಪ್ರೊಸೆಸರನ್ನು ಹೊಂದಿದೆ. ಈ ಒಂದು ಪ್ರೊಸೆಸರ್ ಏನಿದೆ ಇದು 5,50,000 ಹತ್ತಿರ ಬೆಂಚ್ ಮಾರ್ಕನ್ನು ಕೊಡ್ತಿರುವಂಥದ್ದು. ಈ ಒಂದು ಫೋನ್ನ ರೇಂಜಿಗೆ ಈ ಒಂದು ಬೆಂಚ್ ಮಾರ್ಕ್ ಒಳ್ಳೆ ಅಂತ ಹೇಳ್ಬೋದು. ಈ ಒಂದು ಫೋನ್ನಲ್ಲಿ BGMI ಟೆಸ್ಟ್ ಮಾಡಿಲ್ಲ. ಟೆಸ್ಟ್ ಮಾಡಿದವ್ರ ಬಗ್ಗೆ ಹೇಳಬೇಕಂತಂದರೆ BGMI ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ಆಡೋಕ್ಕೆ ಆಗುತ್ತೆ. ಮತ್ತು ಯಾವುದೇ ಗೇಮ್ ಕೂಡ ತುಂಬ ಸ್ಮೂತಾಗಿ ಹೈ ಸೆಟ್ಟಿಂಗಲ್ಲಿ ಆಡ್ಬೋದು. ಇನ್ನು ಈ ಒಂದು ಫೋನ್ನ ಕ್ಯಾಮರಾಗಳ ಬಗ್ಗೆ ಮಾತಾಡಬೇಕಂತಂದರೆ ರೇರಲ್ಲಿ ಡ್ಯುಯಲ್ ಕ್ಯಾಮರಾ ಸೆಟಪ್ಪನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 50 MP 1.9 ಅಪರ್ಚರ್, ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಮತ್ತು ಸೋನಿಯ IMX 776 ಮತ್ತು ಸೋನಿ 766 ಸೆನ್ಸಾರನ್ನು ಹೊಂದಿದೆ. ಮತ್ತು ಇನ್ನೊಂದು ವೈಡ್ ಆ್ಯಂಗಲ್ ಲೆನ್ಸನ್ನು ಹೊಂದಿದೆ. ಇದು 50 ಮೆಗಾಪಿಕ್ಸಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಪ್ಲಸ್ ಮ್ಯಾಕ್ರೋ ಲೆನ್ಸ್ ಕೂಡ ಸಪೋರ್ಟ್ ಆಗುತ್ತೆ. ಇನ್ನು ಫ್ರಂಟ್ ಕ್ಯಾಮರಾ ಬಗ್ಗೆ ಹೇಳಬೇಕಂತಂದರೆ 16 ಮೆಗಾಪಿಕ್ಸಲ್ನ ಫ್ರಂಟ್ ಕ್ಯಾಮರಾ, 2.5 ಅಪರ್ಚರನ್ನು ಹೊಂದಿರುವಂಥ IMX
471 ಸೆನ್ಸರ್. ಕೆಲವೊಂದು ಫೂಟೇಜ್ಗಳನ್ನು ನಾನು ನಿಮಗೆ ಹಾಕಿದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇದರಲ್ಲಿರುವಂಥ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ನೈಟ್ ಮೋಡನ್ನು ಸಪೋರ್ಟ್ ಆಗುತ್ತೆ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕಂತಂದರೆ ನೋಡ್ತಿದ್ರಲ್ಲ, ಬ್ಯಾಕ್ ಕ್ಯಾಮರಾ 4K 30 FPS ಮತ್ತು 720pಯಲ್ಲಿ 60 FPS, 1080pಯಲ್ಲಿ 60 FPS ಬ್ಯಾಕ್ ಕ್ಯಾಮರಾ ರೆಕಾರ್ಡ್ ಆಗುತ್ತೆ. ಮತ್ತು ವಿಡಿಯೋಗ್ರಫಿಯಲ್ಲಿ ವೈಡ್ ಆಂಗಲ್ ಲೆನ್ಸ್ ಕೂಡ ಸಪೋರ್ಟ್ ಆಗುತ್ತೆ. ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನೋಡ್ತಿರಲ್ಲ, ಮತ್ತು 2x ಆಪ್ಟಿಕಲ್ ಝೂಮ್ ಕೂಡ ಇದರಲ್ಲಿ ಸಿಗ್ತಿರುವಂಥದ್ದು. ಇನ್ನು ಫ್ರಂಟ್ನ ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕಂತಂದರೆ ಫ್ರಂಟಲ್ಲಿ 1080p ಮತ್ತು 30 FPS ಮಾತ್ರ ಸಪೋರ್ಟ್ ಆಗೋದು ಫ್ರಂಟಲ್ಲಿ. ಇನ್ನು ಈ ಒಂದು ಫೋನ್ನ ಫಿಂಗರ್ ಪ್ರಿಂಟ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟನ್ನು ಹೊಂದಿದೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನೋಡ್ತಿದ್ದೀರಲ್ಲ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದು ಕೂಡ ತುಂಬ ಆ್ಯಕ್ಯುರೇಟ್ ಆಗಿದೆ, ಸ್ಪೀಡಾಗಿ ಅನ್ಲಾಕ್ ಆಗುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು ನೋಡ್ತಿದ್ದೀರಲ್ಲ, ಸ್ವಲ್ಪ ಆಲೋಚನೆ ಮಾಡ್ತಿದ್ದೆ, ಫೇಸ್ ರೆಕಗ್ನೈಸ್ ಆಗ್ತಿಲ್ಲ ಎಂತೈತೆ ಹಾಂ ನೋಡಿದ್ರಲ್ಲ ಗೈಸ್, ಎರಡು ಕ್ಯಾಮರಾದಲ್ಲಿ ಪ್ಲೇ ಮಾಡಿದ್ದೆ. ಸ್ವಲ್ಪ ಸೈಡ್ ಆ್ಯಂಗಲಲ್ಲಿದ್ದರೂ ಕೂಡ ಫೇಸ್ ರೆಕಗ್ನೈಸ್ ಆಗಲ್ಲ. ಎರಡು ಕ್ಯಾಮರಾ ಇದೆಯಲ್ಲ, ಹಾಗಾಗಿ ಎರಡು ಕ್ಯಾಮರಾ ತೋರಿಸಿದ್ದೀನಿ. ಮತ್ತು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ನಲ್ಲಿ 4500 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಹೊಂದಿದೆ. ಮತ್ತು ಬಾಕ್ಸ್ ಒಳಗೆ ಯಾವುದೇ ರೀತಿಯಾದಂಥ ಚಾರ್ಜರ್ ಅಡಾಪ್ಟರನ್ನು ಕೊಟ್ಟಿಲ್ಲ, ಆದರೆ ಕೇಬಲನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಮತ್ತು ಚಾರ್ಜಿಂಗ್ ಕೇಬಲ್ ಇದಾಗಿದೆ. Type C to Type C ನೋಡ್ತಿದ್ದೀರಲ್ಲ ಗೈಸ್, Type C to Type C ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾರೆ. ಇದು 33 ವ್ಯಾಟ್ನ ಚಾರ್ಜಿಂಗನ್ನು ಸಪೋರ್ಟ್ ಆಗುತ್ತೆ, ಒಂದು ಒಳ್ಳೆಯ ವಿಷಯ. ಮತ್ತು ಈ ಒಂದು ಫೋನಲ್ಲಿ ಬ್ಯಾಕಲ್ಲಿ ಕಾಯಿಲ್ ಕೂಡ ಇರುವಂಥದ್ದು, ವೈರ್ಲೆಸ್ ಚಾರ್ಜಿಂಗ್ ಕಾಯಿಲ್. ಈ ಒಂದು ಕಾಯಿಲ್ನ ಮುಖಾಂತರ ಈ ಒಂದು ಫೋನ್ 15 ವ್ಯಾಟ್ನಲ್ಲಿ ಚಾರ್ಜ್ ಆಗುತ್ತೆ. ಇನ್ನು ಈ ಒಂದು ಫೋನ್ ರಿವರ್ಸ್ ಚಾರ್ಜಿಂಗ್ ಅಂದರೆ ಈ ಒಂದು ಫೋನ್ನ ಮೇಲೆ ಇನ್ನೊಂದು ಯಾವ ಫೋನು ವೈರ್ಲೆಸ್ ಚಾರ್ಜಿಂಗಲ್ಲಿ ಸಪೋರ್ಟ್ ಆಗುತ್ತೆ ಆ ಫೋನನ್ನು ಬೆಚ್ಚಿದರೆ ಇದರಲ್ಲಿ ಚಾರ್ಜಿಂಗ್ ಶೇರಿಂಗ್ ಆನ್ ಮಾಡಿದರೆ ಅದನ್ನು ರಿವರ್ಸ್ ಆಗಿ 5 ವ್ಯಾಟ್ನಲ್ಲಿ ಚಾರ್ಜ್ ಮಾಡುವಂಥ ಕೆಪಾಸಿಟಿ ಈ ಒಂದು ಫೋನ್ಗೆ ಇರುವಂಥದ್ದು, ಒಂದು ಒಳ್ಳೆಯ ವಿಷಯ. ಈ 30 ಪ್ರೈಸ್ನ ರೇಂಜಲ್ಲಿ ಈ ಒಂದು ರಿವರ್ಸ್ ಚಾರ್ಜಿಂಗನ್ನು ಕೊಟ್ಟಿರುವಂಥದ್ದು ಒಂದು ಬೆಸ್ಟ್ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಫೋನ್ನ OSಗಳ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ನಲ್ಲಿ Android 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ ನಥಿಂಗ್ OS ಇರುವಂಥದ್ದು, ತುಂಬ ಸ್ಮೂತಾಗಿದೆ. ನೋಡ್ತಿದ್ದೀರಲ್ಲ ಗೈಸ್, ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುವಂಥ OS ಇದಾಗಿದೆ. ನಥಿಂಗ್ ಅವರು ಪ್ರಿಫರ್ ಮಾಡಿರುವಂಥ ಪ್ರಕಾರ ಈ ಒಂದು ಫೋನ್ಗೆ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ನೀಡ್ತಾರೆ. ಮತ್ತು ಈ ಒಂದು ಫೋನ್ನಲ್ಲಿ ಸ್ಟೀರಿಯೋ ಸ್ಪೀಕರ್ ಕೂಡ ಇರುವಂಥದ್ದು. ಒಂದು ಸಾಂಗನ್ನು ಪ್ಲೇ ಮಾಡಿ ಕೇಳಿಸ್ತೀನಿ. ಈ ಸಾಂಗ್ ಪ್ಲೇ ಮಾಡಿದರೆ ಏನು ಯೂಸ್ ಆಗಲ್ಲ, ಯಾಕಂದರೆ ನಿಮ್ಮ ಮೊಬೈಲ್ನ ಸ್ಪೀಕರ್ ಏನಿದೆ ಆ ರೀತಿ ಒಂದು ಸಾಂಗ್ ಪ್ಲೇ ಆಗುತ್ತೆ. ಸ್ಪೀಕರ್ನ ಕ್ವಾಲಿಟಿ ಹೇಗಿದೆ ಅಂತ, ತುಂಬ ಲೌಡ್ ಆಗಿದೆ ಮತ್ತು ಕ್ಲಿಯರ್ ಆಗಿ ಕ್ರಿಸ್ಪಾಗಿ ಒಂದು ಸಾಂಗ್ ಕೇಳುತ್ತೆ. ಮತ್ತು ಈ ಒಂದು ಫೋನ್ನ ಡಿಸ್ಪ್ಲೇ ಆವಾಗಲೇ ಹೇಳಿದ್ದೀನಿ, ತುಂಬ ಸೈಕ್ ಆಗಿದೆ ಡಿಸ್ಪ್ಲೇ ಅಂತೂ. ಎಸ್ ಗೈಸ್, ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ತಿದ್ದೀರಲ್ಲ, ತುಂಬ ಕಲರ್ಸ್ ಎಲ್ಲ ಆ್ಯಕ್ಯುರೇಟ್ ಆಗಿದೆ ಮತ್ತು ಬ್ಲ್ಯಾಕ್ ಕೂಡ ಡೀಪ್ ಬ್ಲ್ಯಾಕ್ ಆಗಿ ಕಾಣಿಸ್ತಿರುವಂಥದ್ದು. ಕ್ಯಾಮರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಆದರೆ ತುಂಬ ಡೀಪ್ ಬ್ಲ್ಯಾಕ್ ಆಗಿ ಕಾಣಿಸ್ತಿರುವಂಥದ್ದು. ಮತ್ತು ಈ ಒಂದು ಫೋನ್ನ ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ನೀಟಾಗಿದೆ. ಮತ್ತು ಈ ಒಂದು ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನ್ನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಮತ್ತು ವೈಫೈ 6 ಮತ್ತು ಬ್ಲೂಟೂತ್ 5.2 ಕೂಡ ಇರುವಂಥದ್ದು ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಪೋರ್ಟ್ ಆಗುತ್ತೆ. ಈ ಒಂದು ಫೋನ್ನ ಮೇನ್ ಕಾಂಪೊನೆಂಟ್ ಈ ಒಂದು ಗ್ಲಿಫ್ ಲೈಟ್ ಬಗ್ಗೆ ಹೇಳಬೇಕಂತಂದರೆ ಈ ಒಂದು ಗ್ಲಿಫ್ ಲೈಟಲ್ಲಿ ಏನಿದೆ, ಇದು ಹೆಚ್ಚು ಕಮ್ಮಿ 900 LEDಸ್ಗಳು ಈ ಒಂದು ಗ್ಲಿಫ್ ಲೈಟಲ್ಲಿ ಇರುವಂಥದ್ದು. ತೋರಿಸ್ತೀನಿ ನೋಡಿ, ಇಲ್ಲಿ ನೋಡ್ತಿದ್ರಲ್ಲ ಗೈಸ್, ಸುಮಾರು 900 LEDಸ್ಗಳು ಈ ಒಂದು ಗ್ಲಿಫ್ ಲೈಟಲ್ಲಿ ಇರುವಂಥದ್ದು.
ಇನ್ನೂ ಕ್ಲಿಯರಾಗಿ ತೋರಿಸ್ಬೇಕಂತಂದರೆ ಕ್ಯಾಮರಾ ಆನ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ, ಈ ಒಂದು ಗ್ಲಿಫ್ ಲೈಟ್ ಏನಿದೆ ಇದು ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು. ಹಾಗಾಗಿ ಹೆಚ್ಚಿನ ಜನ ಇದನ್ನು ಪ್ರಿಫರ್ ಮಾಡ್ತಾರೆ. ಮತ್ತು ಈ ವಿಡಿಯೋಗ್ರಫಿ ಆನ್ ಮಾಡಿದ್ರಾಗ ನೋಡ್ತಿದ್ರಲ್ಲ, ಈ ಒಂದು ಲೈಟ್ ಕೂಡ ಆನ್ ಆಗುತ್ತೆ. ತೋರುತ್ತಾ? ವಿಡಿಯೋಗ್ರಫಿ ಆನ್ ಮಾಡಿದ್ದು ಕೂಡ ಈ ಒಂದು ಲೈಟ್ ಕೂಡ ಆನ್ ಆಗುತ್ತೆ. ಇದು ಮುಂಚೆನೂ ಬಿಟ್ಟಿಲ್ಲ, ಈಗಲೂ ಬಿಟ್ಟಿಲ್ಲ. ನಥಿಂಗ್ ಅವ್ರು ಬಿಟ್ಟು ಮತ್ತು ಯಾರೂ ಕೂಡ ಈ ರೀತಿಯಾದಂಥ ಒಂದು ಫೀಚರನ್ನು ಇನ್ನೂ ಬಿಟ್ಟಿಲ್ಲ. ಬ್ಯಾಕಲ್ಲಿ ಸಿಂಗಲ್ LED ಇದೆ ಮತ್ತು ಫೋನ್ ಕೂಡ ತುಂಬ ಒಳ್ಳೆಯದಿದೆ. ಮೆಟಾಲಿಕ್ ಫ್ರೇಮ್, ಅಷ್ಟು ಈಸಿಯಾಗಿ ಏನೂ ಆಗಲ್ಲ ಬಿದ್ದರೂ ಕೂಡ. ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೀವು ಈಗಾಗಲೇ ಬೇರೆಯವ್ರನ್ನು ವೀಡಿಯೋಸನ್ನು ನೋಡಿದ್ದೀರಾ, ನಾನು ಮಾಡಿದ ವೀಡಿಯೋಸ್ ಕೂಡ ಹೇಗಾಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ಒಂದು ಫೋನ್ ಏನಿದೆ ಇದು 30,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು ಒಳ್ಳೆಯ ಪ್ರೈಸ್ ರೇಂಜಲ್ಲಿ ಈ ಒಂದು ಫೋನ್ ಪರ್ಚೇಸ್ ಮಾಡಿದ್ದೀವಿ. 30-32 ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರನ್ನು ಹೊಂದಿರೋದ್ರಿಂದ ಇದು ಒಂದು ಒಳ್ಳೆ ರೀತಿಯ ಫೋನನ್ನು ನಥಿಂಗ್ ಅವರು ಲಾಂಚ್ ಮಾಡಿದ್ದಾರೆ. ಅದು ಟ್ರಾನ್ಸ್ಪರೆಂಟ್ ಬ್ಯಾಗ್ ಜೊತೆಗೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನೀವನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗಡೆ ಕಾಣಿಸ್ತಿರುವಂಥ ಸಬ್ಸ್ಕ್ರೈಬ್ ಅನ್ನುವಂಥ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಗಂಟೆನ ಹೊಡೀರಿ, ಆಲನ್ನು ಸೆಲೆಕ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಒಂದು ಫೋನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ತಿಳಿಸಿ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಪದೇ ಪದೇ ಹೇಳ್ತಿದ್ದೀನಿ, ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಶೇರ್ ಕೂಡ ಮಾಡಿ ಬಿಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.